ಕೇಳ್ಕೊಂತ ಇದೀವಿ. ಎಲ್ಲಿ ನಮ್ಮ ಅಧಿಕಾರಿಗಳು? ಎಲ್ಲಿ ನಮ್ಮ ಅಧಿಕಾರಿಗಳು? ಧಿಕ್ಕಾರ ಧಿಕ್ಕಾರ ದಯವಿಟ್ಟು ಧಿಕ್ಕಾರ ತಹಸೀಲ್ದಾರ್ ಅವರು ಬಂದು ಧಿಕ್ಕಾರ 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 ತಹಸೀಲ್ದಾರ್ ಧಿಕ್ಕಾರ 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 ತಹಸೀಲ್ದಾರ್ಗೆ ಧಿಕ್ಕಾರ 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 ತಹಸೀಲ್ದಾರ್ಗೆ ಧಿಕ್ಕಾರ. ದಯವಿಟ್ಟು ತಹಸೀಲ್ದಾರ್ ಅವರೇ ನಮ್ಮ ಮನವಿಯಿಂದ ಸ್ವೀಕರಿಸಕ್ ಬಾರಿ. ನಾವು ನಿಮ್ಮನ್ನೇನು ಕೇಳ್ತಾ ಇಲ್ಲ. ನಮ್ಮ ಮನವಿ, ನನ್ನ ಕಷ್ಟ, ನಮ್ಮ ಬಂಧುಗಳು, ನಮ್ಮ ತಾಯಂದ್ರು ಇಷ್ಟು ಜನ ಬಂದು ನಮ್ಮ ಮನವಿ ಸ್ವೀಕರಣೆ ಕೇಳ್ತಾ ಇದ್ದೀವಿ. ನಿಮ್ಗೆ ಅಷ್ಟು ಪುರ್ಸೊತ್ತಿಲ್ಲ ಅಂದ್ರೆ ನಾನು ಏನು ಹೇಳೋಕ್ಕಾಗ್ತಾ ಇಲ್ಲ. ಬಂಧುಗಳೇ, ಇದ್ರ ಪರಿಣಾಮ ದಯವಿಟ್ಟು ನೀವು ಎದುರಿಸ್ಬೇಕಾಗುತ್ತೆ. ಬಂಧುಗಳೇ ನೋಡಿ ನಮ್ಮ ಅಸಹಾಯಕತೆ. ಇವತ್ತಿನ ದಿನ 5,000ಕ್ಕೂ ಹೆಚ್ಚು ಮಂದಿ ನಾವಿಲ್ಲಿ ಬಂದಿದ್ದೀವಿ. ನಮ್ ಕೂಗ್ ನಿಮ್ಗೆ ಕೇಳಿಸ್ತಾ ಇಲ್ವಾ? 10 ನಿಮಿಷ ಬಂದು ಮಾನ್ಯ ತಹಸೀಲ್ದಾರ್ ಅವರು ಒಂದು ಅಧಿಕಾರದಲ್ಲಿ ಇದ್ದೀರಾ ನೀವು, 10 ನಿಮಿಷ ಬಂದು ನಮ್ಮ ಮನವಿನ ನೀವು ಪಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ನಾವು ಏನ್ ಹೇಳ್ಬೇಕು ಸ್ವಾಮಿ ನಿಮ್ಗೆ? ಎಲ್ಲಿದೆ ಅಧಿಕಾರಿಗಳು? ಎಲ್ಲಿದೆ ನ್ಯಾಯ? ಯಾರನ್ನ ಕೇಳ್ಬೇಕು ನಾವು ನ್ಯಾಯ? ಯಾರಿಗೆ ಆಗ್ಲಿ ಈ ತರ ಅನ್ಯಾಯ ಮಾಡಕ್ ಹೋಗ್ಬಾರ್ದು. ನಮ್ಮ ಬೋವಿಗಳನ್ನ ನೀವು ಸಹನೆ, ತಾಳ್ಮೆ ಪರೀಕ್ಷೆ ಮಾಡಕ್ ಹೋಗ್ಬೇಡಿ, ಪರೀಕ್ಷೆ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಎಲ್ಲೇ ಇದ್ರು ತಹಸೀಲ್ದಾರ್ ಅವರು ಕನಿಷ್ಠ ಪಕ್ಷ ಒಂದು ಡೆಪ್ಯೂಟಿ ತಹಸೀಲ್ದಾರ್ ಬಂದು ತಗೊಂಡಂತ ಪರಿಸ್ಥಿತಿ ನಿಮ್ದಿಲ್ವಲ್ರಿ? ಎಲ್ಲಿದ್ದೀರಿ ನೀವು? ಎಲ್ಲೋಗಿದ್ದೀರ ನಿಮ್ಮ ಅಧಿಕಾರಿಗಳು? ದಯವಿಟ್ಟು ಇದ್ರ ಪರಿಣಾಮ ನೀವು ಎದುರಿಸಬೇಕಾಗುತ್ತೆ. ಕಳಕಳಿ ಮನವಿ ಮಾಡ್ತಾ ಇದ್ದೀನಿ ನಿಮ್ಗೆ. ನಮ್ಗೇನು ನೀವೇನು ಗ್ರಾಂಟ್ ಮಾಡ್ಬೇಕಾಗಿಲ್ಲ, ನಮ್ಗೇನು ದುಡ್ಡು ಕೊಡ್ಬೇಕಾಗಿಲ್ಲ. ನಮ್ಮ ಕಷ್ಟಗಳನ್ನ ನಿಮ್ಗೆ ಮನವಿ ಮುಖಾಂತರ ನಿಮ್ಗೆ ಹೇಳ್ಬೇಕಂದ್ರೆ ನೀವು ಇಲ್ಲಿಲ್ಲ. ಖಂಡಿತವಾಗ್ಲು ಇನ್ನ ಅರ್ಧ ಗಂಟೆಯಲ್ಲಿ ನೀವು ಬಂದು ಆಗ್ಲಿಲ್ಲ ಅಂದ್ರೆ ನಾವು ರೋಡ್ ಬಂದ್ ಮಾಡ್ಬೇಕಾಗುತ್ತೆ. ಬಂಧುಗಳೇ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಧಿಕ್ಕಾರ ಧಿಕ್ಕಾರ ತಹಸೀಲ್ದಾರ್ ಧಿಕ್ಕಾರ 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 ತಹಸೀಲ್ದಾರ್ಗೆ ಧಿಕ್ಕಾರ. ದಯವಿಟ್ಟು ನಮ್ಮ ಸಹನೆ ಪರೀಕ್ಷೆ ಮಾಡಬೇಡಿ. ನಮ್ಮ ಮುಖಂಡರಾದಂತ ವನಕನಹಳ್ಳಿ ದೇವರಾಜಣ್ಣ ಅವರು ಒಂದೆರಡು ಮಾತು ಮಾತಾಡ್ಬೇಕಂತ ಕೇಳ್ಕೊಂತ ಇದ್ದೀನಿ. ಈ ಒಂದು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮಕ್ಕೆ